ಮುಸ್ಲಿಂ ಯುವಕನೊಂದಿಗೆ ಹಿಂದೂ ಯುವತಿ ಪರಾರಿಯಾಗಿರುವಂತಹ ಘಟನೆ ಏನಿದೆ ದಿನಕ್ಕೊಂದು ರೋಚಕ ತಿರುವನ್ನು ಪಡಿತಾ ಇದೆ. ಪ್ರಮುಖವಾಗಿ ಇಲ್ಲೊಂದು ಪಿಜಿ, ಡ್ರಗ್ಸ್ ಜಾಲ ಮತ್ತು ಒಂದು ಜ್ಯುವೆಲರಿ ಶಾಪ್ ವಿಚಾರದಲ್ಲಿ ಅನೇಕ ಅನುಮಾನಗಳು ಸದ್ಯ ಮೂಡ್ತಾ ಇರುವಂಥದ್ದು. ಸೊ ಯುವತಿಯ ತಾಯಿ ಇವತ್ತು ಹಿಂದೂ ಸಂಘಟನೆಯ ಜೊತೆಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ದಾರೆ, ಮುಂದಿನ ಹೋರಾಟಕ್ಕೂ ಕೂಡ ಸಜ್ಜಾಗಿದ್ದಾರೆ. ಸೊ ಯುವತಿಯ ತಾಯಿ ಲತಾ ನಮ್ಮೊಂದಿಗಿದ್ದಾರೆ, ಅವತ್ರ ನಾನು ಮಾತನಾಡ್ತಾ ಹೋಗ್ತೀನಿ. ಮೇಡಮ್, ಈಗ ಪ್ರಮುಖವಾಗಿ ಈ ಪಿಜಿಯಿಂದಲೇ ಅಲ್ಲಿ ಏನಾದರೂ ಸಮಸ್ಯೆ ಸ್ಟಾರ್ಟ್ ಆಯ್ತಾ? ನೀವು ಆ ಪಿಜಿಗೆ ಹೋದಂಥ ಸಂದರ್ಭ ಏನೆಲ್ಲ ಅನುಮಾನಕಾರಿ ಘಟನೆಗಳು ನಿಮ್ಮ ಗಮನಕ್ಕೆ ಬಂತು? ಪಿಜಿಗೆ ಹೋದಾಗ ನಾವು ಬೆಳಿಗ್ಗೆ ಪಿಜಿಗೆ ಹೋದೆವು, ಅವಳು ಅಲ್ಲಿ ಇದ್ದಾಳೆ ಅಂತ ಗೊತ್ತಾಗಿ ನಾವು ಹಾಗೆ ಹೋಗಿ ಬಾಗಿಲು ತೆಗೆಯುವಾಗ ಅಲ್ಲಿ ಒಬ್ಬ ಹುಡುಗ, ಇಬ್ಬರು ಹುಡುಗಿಯರಿದ್ದರು ಆ ರೂಮಿನಲ್ಲಿ, ಪಿಜಿಯಲ್ಲಿ. ಯಾರ ರೂಮಲ್ಲಿ? ಅಂದ್ರೆ ನಿಮ್ಮ ಮಗಳ ರೂಮಲ್ಲಿ ಇದ್ರಾ? ಆ ಮಗಳಿದ್ದ ಆ ರೂಮಿನಲ್ಲಿ. ಅವರಲ್ಲಿ ನಾನು ಪ್ರಶ್ನೆ ಕೇಳಿದೆ, ನನಗೆ ಅವರಿಗೆ ಮುಂಚೆ ಪರಿಚಯ ಉಂಟು, ಇದೇ ನೀವು ಹುಡುಗರನ್ನು, ಇಬ್ಬರು ಹುಡುಗಿಯರು ಒಬ್ಬರು ಹುಡುಗನನ್ನು ರೂಮಿನಲ್ಲಿ ಹಾಕಿದ್ದು ಅಂತ. ಅದು ನಮ್ಮ ಇಷ್ಟ ಅಂತ ಅವರು ಹೇಳಿದರು. ಪಿಜಿ ಹುಡುಗಿಯರು ಹೇಳಿದರು, ನಮ್ಮ ಇಷ್ಟ, ನಮಗೆ ಮೇಜರ್ ಆಗಿದೆ, ನಮ್ಮ ಇಷ್ಟ, ಅದು ನೀವ್ಯಾರು ಕೇಳಲಿಕ್ಕೆ ಅಂತ. ಇದು ಘಟನೆ ಯಾವಾಗ ಆಗಿದೆ ಮೇಡಮ್? ಅಂದ್ರೆ ನಿಮ್ಮ ಮಗಳು ನಾಪತ್ತೆ ಆದ್ರಲ್ಲ, ಆ ಬಳಿಕ ನೀವು ಪರಿಶೀಲನೆ ಮಾಡೋದಕ್ಕೆ ಹೋದಾಗ ಆ ಪಿಜಿಯಲ್ಲಿ ಈ ತರ ಘಟನೆ ಅಲ್ವಾ, ಮಗಳು ನಾಪತ್ತೆ ಆದಲ್ಲ ಅಂತ. ಫೋನ್ ಸ್ವಿಚ್ ಆಫ್ ಆಯ್ತು ಅಂತ ಮರುದಿವಸ ನಾವು ಹುಡುಕಲಿಕ್ಕೆ ಹೋದದ್ದು ಅವಳನ್ನು. ಆವಾಗ ಆದಿತ್ಯವಾರ ಬೆಳಿಗ್ಗೆ ನಾವು ಹೋದಾಗ ಹಾಗೆ ಘಟನೆ ಆದದ್ದು. ಮತ್ತೆ ನಾವು ಸುರತ್ಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟೆವು. ಅಂದ್ರೆ ಈಗ ನಿಮ್ಮ ಅನುಮಾನ ಏನು ಅಂದ್ರೆ ಈ ಪಿಜಿಯಿಂದಲೇ ಏನೋ ಸ್ಟಾರ್ಟ್ ಆಗಿದೆ ಅಥವಾ ಇದೇ ಕಾರಣ ಆಗಿರ್ಬೋದು ಈ ನಾಪತ್ತೆ ಪ್ರಕರಣ ಅಂತ? ಅಲ್ಲಿ ಒಂದು ಮುಸ್ಲಿಂ ಹುಡುಗಿ, ಇಬ್ಬರು ಹಿಂದೂ ಹುಡುಗಿಯರಿದ್ದಾರೆ, ಅವರು ಒಟ್ಟಿಗೆ ಮುಂಚೆ ಇದ್ದಾರೆ ಅವರು. ಸೊ ಅವ್ರ ಬಗ್ಗೆ ಏನಾದರೂ ನಿಮ್ಮ ಮಗಳು ಮಾತನಾಡ್ತಾ ಇದ್ದಾರೆ ಅಥವಾ ನೀವೇನಾದರೂ ಈ ಥರ ವಿಚಾರಗಳಿಗೆ ಏನಾದರೂ ಆಕ್ಷೇಪ ವ್ಯಕ್ತಪಡಿಸಿ ಏನಾದರೂ ಅವ್ರ ಮಾಹಿತಿ? ಇಲ್ಲ, ಈ ವಿಚಾರದಲ್ಲಿ ಏನು ಆಕ್ಷೇಪ ವ್ಯಕ್ತಪಡಿಸಲಿಲ್ಲ. ಏನು ಹೇಳ್ತಾ ಇದ್ರು ಅವರ ಸ್ನೇಹಿತರ ಬಗ್ಗೆ? ಏನು ಹೇಳ್ತಾ? ಅವರು ನಮ್ಮ ಮನೆಗೆ ಬರ್ತಾ ಇದ್ರು, ಆ ಹುಡುಗಿಯರೊಟ್ಟಿಗೆ ಬಂದು ಒಂದು ದಿವಸ ನಿಂತು ಹೋಗುತ್ತಿದ್ದರು. ನಮ್ಮ ಮನೆ ಕಾಸರಗೋಡಿನಲ್ಲಿ, ಅವರ ದೂರ ಅಲ್ವಾ ಮನೆ, ಹಾಗೆ. ಈಗ ಈ ಪ್ರಕರಣಕ್ಕೆ ಅವ್ರಿಗೆ ಏನಾದರೂ ಲಿಂಕ್ ಇರ್ಬೋದಾ? ಸ್ನೇಹಿತರಿಗೆ ಏನಾದರೂ ಲಿಂಕ್ ಇರ್ಬೋದು? ಅವರಿಗೆಲ್ಲ ಗೊತ್ತುಂಟು, ಯಾರು ಬಾಯಿ ಬಿಡುವುದಿಲ್ಲ. ಅವರಿಗೆ ಎಲ್ಲ ಗೊತ್ತುಂಟು ಅವರಿಗೆ. ಅವರೇ ಹೇಳಿದ್ರು, ಅದು ಬೇರೆ ಜಾತಿಯವನಾದ್ರೆ ಏನು ಮನುಷ್ಯನಲ್ವ ಅಂತ. ನೀವು ಪಿಜಿಗೆ ಹೋದಾಗ ಯುವತಿಯರೇ ಆ ಥರ ಹೇಳಿದ್ರ? ಏನು ಅಂತ ಹೇಳಿ? ಅದೇನು ಬೇರೆ ಜಾತಿ ಆದ್ರೆ ಏನು ಮನುಷ್ಯರೆಲ್ಲ ಅವರು ಅಂತ. ಅವಳಿಗೆ ಇಷ್ಟ ಆಯ್ತು, ಅವಳು ಹೋದ್ಲು, ಅದಕ್ಕೇನಾಯ್ತು ಅಂತ. ಯಾರು ಹೇಳಿದ್ದು ಎಕ್ಸಾಕ್ಟ್ ಆಗಿ? ಯಾರು ಹೇಳಿದ್ದು? ಅಲ್ಲಿ ಇದ್ದ ಹುಡುಗಿಯರೆಲ್ಲ ಒಟ್ಟಿಗೆ ಹೇಳಿದ್ರು ಅವರು. ಅಂದ್ರೆ ಮೇಡಮ್, ಈಗ ಈ ಪಿಜಿ ನೋಡಿದಾಗ ನಿಮ್ಗೆ ಏನ್ ಅನಿಸ್ತು? ಎಲ್ಲ ವ್ಯವಸ್ಥಿತವಾಗಿತ್ತಾ ಅಥವಾ ಒಂಥರ ಅಪಾಯಕಾರಿಯಾಗಿತ್ತಾ? ಯಾವ ತರ? ಅಲ್ಲಿ ಒಂದು ವ್ಯವಸ್ಥೆಯೇ ಇಲ್ಲ, ನೋಡುವಾಗ ವೃತ್ತಿ ಇಲ್ಲ. ನಿಮ್ಗೆ ಸರಿಯಾಗಿ ರಿಪ್ಲೈ ಕೊಡ್ತಾರೆ? ನಮಗೆ ಸರಿಯಾಗಿ ರಿಪ್ಲೈ ಕೊಡ್ಲಿಲ್ಲ ಅವರು. ಮೇಡಮ್, ಇನ್ನೊಂದು ಕಡೆಯಿಂದ ಈಗ ಹಿಂದೂ ಸಂಘಟನೆಯವರು ಪತ್ರಿಕಾಗೋಷ್ಠಿಯನ್ನು ಮಾಡೋ ಸಂದರ್ಭ ಇದ್ರ ಹಿಂದೆ ಒಂದು ಡ್ರಗ್ಸ್ ಜಾಲ ಇದೆ, ನಿಮ್ಮ ಮಗಳೇನಾದರೂ ಈ ತರ ಡ್ರಗ್ಸ್ ಜಾಲಕ್ಕೆ ಸಿಲುಕಿರುವಂತಹ ಅನುಮಾನ ಇದೆಯಾ ಅಥವಾ ಅವರ ವರ್ತನೆಯಲ್ಲಿ ನಿಮ್ಗೆ ಅದೇನಾದರೂ ಕಾಣಿಸಿದೆಯಾ? ಅವರ ವರ್ತನೆಯಲ್ಲಿ ನನಗೇನು ಗೊತ್ತಾಗ್ಲಿಲ್ಲ, ಮತ್ತೆ ಗೊತ್ತಿಲ್ಲ ನನಗೆ ಅವರೊಟ್ಟಿಗೆ ಸೇರಿ ಏನಾಗಿದೆ ಅಂತ. ಪೊಲೀಸರ ತನಿಖೆಯಲ್ಲಿ ಏನಾದರೂ ಮಾಹಿತಿ ಬಂದಿದೆ ಈ ತರ? ಇಲ್ಲ, ನಮಗೆ ಗೊತ್ತಿಲ್ಲ. ಹಿಂದೂ ಸಂಘಟನೆಯವರು ಕೂಡ ಈಗ ಹೋರಾಟಕ್ಕೆ ಇಳಿದಿರುವಂತದ್ದು. ಈಗ ನಿಮ್ಮ ಮಗಳು ಈಗ ಲವ್ ಜಿಹಾದ್ ಒಂದು ಆರೋಪ ಕೇಳಿ ಬರ್ತಾ ಇದೆ, ಇದ್ರ ಬಗ್ಗೆ? ನಮಗೆ ನಮ್ಮ ಮಗಳು ತಿರುಗಿ ಸಿಕ್ಕಬೇಕು, ಮುಸ್ಲಿಮರಿಗೆ ಬಿಟ್ಟು ಕೊಡುವುದು ಬೇಡ, ನೀವೆಲ್ಲ ನಮ್ಮೊಟ್ಟಿಗೆ ನಿಲ್ಲಬೇಕು, ನಮ್ಮ ಹಿಂದೂ ಹುಡುಗಿಯನ್ನು ಹಿಂದೂ ಸಂಘಟನೆಗೆ ತಿರುಗಿ ತಂದು ಕೊಡಬೇಕು. ಎಸ್, ಇದಿಷ್ಟು ಯುವತಿಯ ತಾಯಿ ಅವರ ಒಂದು ಮಾತು, ಆರೋಪಗಳು. ಯಾಕಂದರೆ ಇಲ್ಲಿ ಪ್ರಮುಖವಾಗಿ ಒಂದು ಜ್ಯುವೆಲರಿ ಶಾಪ್ನ ಒಂದು ವಿಚಾರಗಳು ಬರ್ತಾ ಇದೆ, ಅದರ ಜೊತೆಗೆ ಒಂದು ಲವ್ ಜಿಹಾದ್ ಸೇರಿದಂತೆ ಒಂದು ಡ್ರಗ್ಸ್ ಜಾಲ ಇದರ ಹಿಂದೆ ಇದೆ ಅನ್ನುವಂಥ ಆರೋಪಗಳನ್ನು ಹಿಂದೂ ಸಂಘಟನೆಗಳು ಮಾಡ್ತಾ ಇದೆ. ಮತ್ತು ಆ ಪಿಜಿ ಬಗ್ಗೆ ಕೂಡ ಹೆತ್ತವರು ಅನೇಕ ಒಂದು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಸೊ ಈ ಆಯಾಮದಲ್ಲಿ ಪೊಲೀಸರು ತನಿಖೆ ಮಾಡ್ತಾರೆ, ಕಾದು ನೋಡಬೇಕಾಗಿದೆ. ಆದಿತ್ಯ, TV5 ಮಂಗಳೂರು.